ಹೆಲೋ ಫ್ರೆಂಡ್ಸ್, ನಿಮಗೂ ಈ ಥರ ಜೀರಾ ರೈಸು ಮನೆಯಲ್ಲಿ ಮಾಡಬೇಕಾ? ಹಾಗಿದ್ದರೆ ಬನ್ನಿ ಇದನ್ನು ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ. ಇದು ಮಾಡೋದು ತುಂಬ ಈಸಿ, ಹಾಗೆ ತುಂಬ ಸಿಂಪಲ್ಲು. ಇದನ್ನು ಮಾಡಲಿಕ್ಕೆ ನಾನಿಲ್ಲಿ ಒಲೆ ಮೇಲೆ ಪ್ಯಾನನ್ನು ಇಟ್ಬಿಟ್ಟು ಅದಕ್ಕೆ 1 ಸ್ಪೂನ್ ಎಣ್ಣೆ, 1 ಸ್ಪೂನ್ ತುಪ್ಪ ಹಾಕಿದ್ದೀನಿ. ಈಗ ಇದಕ್ಕೆ 1 ಸ್ಪೂನ್ ಆಗುವಷ್ಟು ಜೀರಿಗೆನ ಹಾಕ್ತಾಯಿದ್ದೀನಿ. ಹಾಗೆ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು, ಒಂದು 2ರಿಂದ 3 ಹಸಿಮೆಣಸಿನಕಾಯಿ, ಒಂದು ಸ್ವಲ್ಪ ಗೋಡಂಬಿ, ಇದೆಲ್ಲವನ್ನು ಹಾಕಿಬಿಟ್ಟು ಒಂದು ಸ್ವಲ್ಪ ಹೊತ್ತು ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೊತೀನಿ. ಈಗ ಇದಕ್ಕೆ ಬೇಯಿಸಿಟ್ಟಿರುವಂಥ ಅನ್ನನ ಮಿಕ್ಸ್ ಮಾಡ್ತಾ ಇದ್ದೀನಿ. ಇದನ್ನಕ್ಕೆ ನೀವು ಬೆಳಗ್ಗೆ ಮಾಡಿರುವ ಅನ್ನ ಆದರೂ ಓಕೆ, ಅಥವಾ ರಾತ್ರಿ ಮಿಕ್ಕಿರೋ ಅನ್ನ ಆದರೂ ಓಕೆ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಕಟ್ ಮಾಡಿರುವಂಥ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೀನಿ. ನಿಮಗೆ ಇಲ್ಲಿ ಲಿಂಬೆಹಣ್ಣು ಇಷ್ಟ ಅನ್ನೋರು, ಬೇಕು ಅನ್ನೋರು ಅದನ್ನು ಹಾಕೋಬೋದು, ಇಲ್ಲ ಅಂದರೆ ಅದನ್ನು ಅವಾಯ್ಡ್ ಮಾಡ್ಬೋದು. ನಾನಿಲ್ಲಿ ಇದನ್ನು ಹಾಕಿಲ್ಲ. ಸೊ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಇದು ಜೀರಾ ರೈಸು ರೆಡಿ ಆಗುತ್ತೆ. ವಿತಿನ್ 10 ಮಿನಿಟ್ಸಲ್ಲಿ ಇದನ್ನು ನೀವು ಮಾಡ್ಕೋಬೋದು. ಬೆಳಗ್ಗೆ ಅನ್ನಕ್ಕೆ ಸಾರಿಲ್ಲ ಅನ್ನೋರು, ಅಥವಾ ರಾತ್ರಿ ಮಿಕ್ಕಿರೋ ಅನ್ನನ ಏನು ಮಾಡಬೇಕಪ್ಪ ಅನ್ನೋರು ಈ ರೀತಿ ಜೀರಾ ರೈಸನ್ನು ಮಾಡಿಕೊಂಡು ತಿಂದು ನೋಡಿ. ತುಂಬ ಟೇಸ್ಟಿಯಾಗಿ ಹಾಗೆ ತುಂಬ ಯಮ್ಮಿಯಾಗಿ ಇರುತ್ತೆ. ಮನೇಲಿರುವಂಥ ಪದಾರ್ಥಗಳನ್ನು ಬಳಸಿ ಮಾಡಿರುವಂಥ ಈ ರೈಸು ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ. ಹಾಗೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಆಗೋದನ್ನು ಮರಿಬೇಡಿ.